ನೀವು ನೋಡ್ತಾ ಇದ್ದೀರಾ ಟೈಮ್ 9 ನ್ಯೂಸ್. ನಾನು ಪ್ರಭುದೇವ್. ಬಹುಕೋಟಿ ರೂಪಾಯಿ ವೆಚ್ಚದ ಜಲ್ ಜೀವನ್ ಮಿಷನ್ ಕಾಮಗಾರಿ ನಡೀತಾ ಇರುವ ಸ್ಥಳಕ್ಕೆ ನಗರಸಭೆ ಅಧ್ಯಕ್ಷ ಜೀಶನ್ ಮೊಹಮ್ಮದ್ ಅವರು ಭೇಟಿ ನೀಡಿ ಕಾಮಗಾರಿಯನ್ನ ವೀಕ್ಷಿಸಿದ್ದಾರೆ. ಈ ಕುರಿತ ವರದಿ ಇಲ್ಲಿದೆ ನೋಡಿ. ನಗರದಾದ್ಯಂತ ಸುಮಾರು 85 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜಲ ಜೀವನ್ ಮಿಷನ್ ಕಾಮಗಾರಿ ನಡೀತಾ ಇದ್ದು ಸರಿಸುಮಾರು ನಗರದಾದ್ಯಂತ 16,000 ಮನೆಗಳಿಗೆ ಈ ಯೋಜನೆ ತಲುಪಲಿದೆ. ನಗರದ ಪ್ರತಿಯೊಂದು ಮನೆಗಳಿಗೂ ಕೂಡ ನೀರಿನ ಸಂಪರ್ಕ ದೊರಕಲಿದ್ದು ಸಿರಾ ನಗರದಲ್ಲಿ ನೀರಿನ ಬವಣೆ ದೂರವಾಗಲಿದೆ. ನಗರದ ಬಿಡಿ ಕಾಲೋನಿ ಸಿಂಗ್ ಲೇಔಟ್ನಲ್ಲಿ ಜಲ ಜೀವನ್ ಮಿಷನ್ ಕಾಮಗಾರಿ ನಡೀತಾ ಇದ್ದು ಯೋಜನೆಯ ಕಾಮಗಾರಿಯ ಗುಣಮಟ್ಟ ಕಾಪಾಡಿಕೊಂಡು ನಡೆಸುವಂತೆ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳಿಗೆ ಹಾಗೂ ಕಾಂಟ್ರಾಕ್ಟರ್ದಾರರಿಗೆ ಸಲಹೆ ಸೂಚನೆಯನ್ನ ನೀಡಿದ್ದಾರೆ ನಗರಸಭೆ ಅಧ್ಯಕ್ಷ ಜೀಶನ್ ಮೊಹಮ್ಮದ್. ಈ ಜಲ ಜೀವನ್ ಮಿಷನ್ ಯೋಜನೆಗೆ ಶಿರಾ ಕ್ಷೇತ್ರದ ಶಾಸಕರು ಹಾಗೂ ದೆಹಲಿ ವಿಶೇಷ ಪ್ರತಿನಿಧಿ ಡಾಕ್ಟರ್ ಟಿ.ಬಿ. ಜಯಚಂದ್ರ ಅವರು ಹೆಚ್ಚುವರಿಯಾಗಿ 25 ಕೋಟಿ ರೂಪಾಯಿ ಅನುದಾನವನ್ನ ಮಂಜೂರಾತಿಗಾಗಿ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಈಗಾಗಲೇ 10 ಲಕ್ಷ ಸಾಮರ್ಥ್ಯವುಳ್ಳ 2 ನೀರಿನ ಕಾಂಕ್ರೀಟ್ ಟ್ಯಾಂಕ್ಗಳು ನಿರ್ಮಾಣವಾಗುತ್ತಿದ್ದು ಕೆಲವೇ ತಿಂಗಳುಗಳಲ್ಲಿ ಈ ಜೆಜೆಎಂ ಕಾಮಗಾರಿ ಪೂರ್ಣಗೊಂಡು ನಗರಾದ್ಯಂತ ಮನೆಗಳಿಗೆ ನೀರಿನ ಸಂಪರ್ಕ ದೊರೆಯಲಿದೆ ಎಂದರು. ಈಗ ಜಲ್ ಜೀವನ್ ಮಿಷನ್ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಆಗಿದೆ. ಎಲ್ಲಾ ಕಡೆ ಶಿರಾ ತಾಲೂಕಲ್ಲಿ ಕೂಡ ಬಹುಕೋಟಿ ವೆಚ್ಚದಲ್ಲಿ ಮಾಡಿರ್ತಕ್ಕಂಥದ್ದು. ಶಿರಾ ಭಾಗದಲ್ಲಿ ಎಲ್ಲೆಲ್ಲಿ ಕಾಮಗಾರಿ ಸ್ಟಾರ್ಟ್ ಆಗಿದೆ? ನಮಸ್ತೆ. ಇದು 2.0 ಅಮೃತ್ 2.0 ಮನೆ ಗಂಗೆ ಅಂತ ನಮ್ಮ ಸಿರಾ ಟೌನ್ ನಲ್ಲಿ ಫಸ್ಟ್ ನಾವು ವಾರ್ಡ್ ನಂಬರ್ 1 ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ 27, 28, 30, 14, 19, ಆಮೇಲೆ 18, ಆಮೇಲೆ ಇದು ಬಿಡಿ ಕಾಲೋನಿ ಇದು 26 ಇಷ್ಟು ಜಾಗ ಕೆಲಸ ನಡೀತಾ ಐತೆ. ಆಮೇಲೆ ಇದೇನಂದ್ರೆ ಮನೆಗೆ ಒಂದು ಕಲೆಕ್ಷನ್ ಕೊಡ್ತೀವಿ. ಇವಾಗ ಇಲ್ಲಿ ಒಂದು ಟ್ಯಾಂಕು, ಆಮೇಲೆ ಹಳೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಒಂದು ಟ್ಯಾಂಕು, ಇವನ್ನ ಒಂದು ಟ್ಯಾಂಕ್ 2 ಟ್ಯಾಂಕ್ ಕಟ್ತಾ ಇದೀವಿ. ಆಮೇಲೆ ಹಳೆ ಟ್ಯಾಂಕ್ ಇದ್ವಲ್ಲ ಅದಕ್ಕೆಲ್ಲ ನಾವು ಕಲೆಕ್ಷನ್ ಕೊಡ್ತೀವಿ, ಲಿಂಕ್ ಮಾಡ್ತೀವಿ. ಆಮೇಲೆ ಇದು 24/7 ನೀರ್ ಬರೋದು. ಸರ್, ಎಲ್ಲ ಒಂದ್ ಕಡೆ ಶಿರಾದಲ್ಲಿ ನೀರಿಗೆ ಸ್ವಲ್ಪ ಹಾಹಾಕಾರ ಇತ್ತಲ್ಲ, ಈಗ ಯಾವ ತರ ಎಲ್ಲ ಮ್ಯಾನೇಜ್ ಮಾಡ್ತೀರಾ ಅಂತ? ನೋಡಿ, ಇಲ್ಲಿ ಸಿರಾ ಹೇಳ್ಬೇಕಂದ್ರೆ ಇಲ್ಲಿ ಈ ವರ್ಷ ಸಿರಾ ತಾಲೂಕಲ್ಲಿ ಮಳೆ ನೀರೇ ಬಂದಿಲ್ಲ. ಆದ್ರೂ ಸುಮಾರು ನಮ್ ದೊಡ್ಡ ಕೆರೆ ತುಂಬೈತೆ, ಕಲಂಬಳ ಕೆರೆ 28-30 ಕೆರೆ ಸುಮಾರು ತುಂಬೇವೆ. ಆಮೇಲೆ ಎಲ್ಲ ಬ್ಯಾರೇಜಸ್ ತುಂಬೇವೆ. ಅದ್ ಮೂಲ ಕಾರಣ ಅಂದ್ರೆ ಹೇಮಾವತಿಯಿಂದ ಸುಮಾರು ಒಂದು 160-170 ಕಿಲೋಮೀಟರ್ ಇಂದ ನಾಲೆ ಮುಖಾಂತರ ನೀರು ಬಂದು ಇಲ್ಲಿ ಬರ್ತಾ ಇರೋದು. ಅದಕ್ಕೆ ಮೂಲ ಕಾರಣ ಅಂದ್ರೆ ನಮ್ಮ ನಾಯಕರಾದ ಶಾಸಕರು ಸನ್ಮಾನ್ಯ ಜಯಚಂದ್ರ ಸಾಹೇಬ್ರು. ಆಮೇಲೆ ಇಲ್ಲಿ ತ್ರಿವೇಣಿ ಸಂಗಮ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಭದ್ರಾ, ಆಮೇಲೆ ಎತ್ತಿನಹೊಳೆ ಇದೆಲ್ಲ ಬಂದ್ಬಿಟ್ರೆ ಇನ್ನು ಒಳ್ಳೇದಾಗುತ್ತೆ. ನೀರು 24/7 ಯಾವಾಗ ಬೇಕಾದ್ರೂ ನಲ್ಲಿ ಆನ್ ಮಾಡಿದ್ರೆ ನೀರು ಬರುತ್ತೆ. ಆಮೇಲೆ ಇಲ್ಲಿ ಬಿಡಿ ಕಾಲೋನಿಯಲ್ಲಿ ಇಲ್ಲಿ ಪೈಪ್ ಲೈನ್ ಇರ್ಲಿಲ್ಲ. ಇಲ್ಲಿ ಪೈಪ್ ಲೈನ್ ಇರ್ಲಿಲ್ಲ. ಇಲ್ಲಿ ಹೊಸದಾಗ ಇಲ್ಲಿ ಸ್ಟಾರ್ಟ್ ಮಾಡಿರೋದು. ನೀರಿನ ಪೈಪ್ ಲೈನ್ ಇರ್ಲಿಲ್ಲ ಇಲ್ಲಿ. ಅದು ಬಿಡಿ ಕಾಲೋನಿ ಇರ್ಲಿ. ಆಮೇಲೆ ಪಕ್ಕ ಇಲ್ಲಿ ಮುಂದ್ಗಡೆ ಸಿಂಗ್ಲೇಔಟ್ ಅಷ್ಟೇ, ಸಿಂಗ್ಲೇಔಟ್ ಅಲ್ಲೂ ಲಿಂಕ್ ಇರ್ಲಿಲ್ಲ ನೀರಿಂದು. ಅಲ್ಲಿನೂ ನಾವು ಸ್ಟಾರ್ಟ್ ಮಾಡಿದ್ವಿ. ಎಲ್ಲ ಸಹಕಾರ, ನಾವೆಲ್ಲ ಸದಸ್ಯರು ಸಹಕಾರದಿಂದ, ಆಮೇಲೆ ನಮ್ಮ ಶಾಸಕರ ಮಾರ್ಗದರ್ಶನದಿಂದ ನಾವು ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಇದು ನೋಡಿ, ಇದು ದೊಡ್ಡ ಪ್ರಾಜೆಕ್ಟ್. ಇದು 85 ಕೋಟಿ ಇದು. ಆಮೇಲೆ ತಿರ್ಗಾ 25 ಕೋಟಿ ಬೇಕು ಅಂತ ನಮ್ಮ ಶಾಸಕರು ಲೆಟರ್ ಕೊಟ್ಟಿದ್ದಾರೆ. ಇದು 24 ಮಂತ್ಸ್ ಇದೆ ಇವ್ರ ಪೀರಿಯಡ್ 24 ಮಂತ್ಸ್. 24 ಮಂತ್ಸ್ ಅಂದ್ರೆ ಸುಮಾರು 2.5 ವರ್ಷ. 2 ವರ್ಷ ಅದು MLD ಚೆಕ್ ಮಾಡ್ಬೇಕು, ಡಿಸೈನ್ ನೋಡಿಲ್ಲ. ಆ ಕಡೆದ್ದು 10 ಲಕ್ಷ ಅಲ್ವಾ ಅಲ್ಲಿ ಆಗ್ತಾ ಇರೋದು? ಇದು 10 ಲಕ್ಷ ಲೀಟರ್. ಇದು 10 ಲಕ್ಷ 20 ಲಕ್ಷ ಲೀಟರ್. ಅದು ಅವರು WTP ಕೇಳ್ತಿದಾರಲ್ಲ ಹೊಸದಾಗೆ, ಅದು ನಮ್ ಜಲಶುದ್ಧೀಕರಣ ಘಟಕ ಆಗ್ತಿದೆ, ಹೊಸದಾಗಿದೆ. ಅದು ಎಷ್ಟು MLD ಅದು ಚೆಕ್ ಮಾಡಿ ಹೇಳ್ಬೇಕು ಸರ್. ಈಗ ಕಾಮಗಾರಿ ನಡೀತಾ ಇದೆ, ಕ್ವಾಲಿಟಿ ಮೇಂಟೆನೆನ್ಸ್ ಬಗ್ಗೆ ಯಾವ ತರ ನೀವು ಕಾಳಜಿ ವಹಿಸ್ತೀರಾ ಸರ್? ಕಾಮಗಾರಿ ಏನ್ ಎಸ್ಟಿಮೇಟ್ ಎಲ್ಲ ಐತೆ ಅದಕ್ಕೆ ನಾವೇ ಖುದ್ದು ಎಲ್ಲಿ ಕಾಮಗಾರಿ ನಡೆಯುತ್ತೆ ಆ ವಾರ್ಡ್ ಸದಸ್ಯರು ಇರ್ತಾರೆ. ಅವರು ಮುಂದ್ಗಡೆ ನಿಂತ್ಕೊಂಡು ಆ ವಾರ್ಡ್ ಸದಸ್ಯರು, ಆಮೇಲೆ ವಾಲ್ಮ್ಯಾನ್ ವಾರ್ಡ್ ಸದಸ್ಯರು ಯಾವ ತರ ಹೇಳ್ತಾರೆ, ಯಾವ ತರ ಹೋಗಿ ಹೇಳ್ತಾರೆ, ಆ ತರ ಇವ್ರು ಮಾಡ್ತಾರೆ. ವಾರ್ಡ್ ಸದಸ್ಯರು ಮುಂದ್ಗಡೆ ನಿಂತ್ಕೊಂಡು ಕೆಲಸ ಮಾಡಿಸ್ತಾರ ಇದು. ಯಾಕಂದ್ರೆ ಬೇರೆ ಕಡೆ ಎಲ್ಲ ಎಲ್ಲಂದ್ರಲ್ಲಿ ಆಗ್ತಾ ಇದಾರೆ, ಹೆಂಗಂದ್ರೆ ಆಗ್ತಾ ಇದಾರೆ, ವೈಯಕ್ತಿಕವಾಗಿ ಮಾಡ್ತಾ ಇದಾರೆ, ಆತರ ಆರೋಪ ಕೇಳಿ ಬರ್ತಾ ಇದೆ. ಹಾಗಾಗಿ ಯಾವ ತರ
ಯಾವ ತರ ಸಿಸ್ಟಮ್ಯಾಟಿಕಲ್ ಮಾಡೋ ಪ್ಲಾನ್ ಮಾಡ್ತಾ ಇದೀರಾ ಅಂತ ನೀವು? ಅಲ್ಲ DMA ವೈಸ್ ಮಾಡ್ತಿದೀವಿ, ಪೂರ್ತಿ DMA ವೈಸ್ ಒಂದ್ DMA ಮುಗಿಯೋವರೆಗೂ ಜಾಯಿಂಟಿಂಗು ಟೆಸ್ಟಿಂಗ್ ಎಲ್ಲ ಮುಗಿಯೋದ್ರೊಳಗು ಬೇರೆದಕ್ಕೆ ನಾವು ಕನೆಕ್ಟ್ ಆಗ್ತಿಲ್ಲ. ಆಮೇಲೆ ನಾನು ಇವ್ರಿಗೆ ಹೇಳಿದೀನಿ, ಸೂಚನೆ ಕೊಟ್ಟಿದ್ದೀನಿ. ಇವಾಗ ಪೈಪ್ ಲೈನ್ ಹಾಕ್ತೀರಾ, ವಾರ್ಡ್ ಸದಸ್ಯರು ಮುಂದೆ ನಿಂತ್ಕೊಂಡೆ ಮಾಡ್ಸೋದು. ಆಮೇಲೆ ಇನ್ನೊಂದ್ ಏನಂದ್ರೆ ವಾಲ್ಮನ್ಗೆ ಮುಂದೆ ನಿಂತ್ಕೊಂಡೆ, ಯಾಕಂದ್ರೆ ಪೈಪ್ ಎಲ್ಲ ಹೋಗುತ್ತೆ, ಹೊಡೆದಾಗ್ತಾ ಇದಾರೆ. ಅದ್ ಮುಂದೆ ವಾಲ್ಮನ್ ಇದ್ರೆ ಪೈಪ್ ರೆಡಿ ಮಾಡಿ ಆ ಲೈನ್ಗೆ ನೀರ್ ಚೆಕ್ ಮಾಡ್ಬೇಕು. ಇವರು ಮುಚ್ಚಕ್ಕಿಂತ ಮುಂಚೆ ನೀರ್ ಚೆಕ್ ಮಾಡಿ ಆಮೇಲೆ ಮುಚ್ಚಕ್ಕೆ ನಾನು ಹೇಳಿದ್ದೀನಿ. ಆಯ್ತು ಸರ್, ಈಗ ನೀರಿನ ಸಮಸ್ಯೆ ಬಗೆಹರಿಸ್ತಾ ಇದ್ದೀರಾ. ಮುಂದಿನ ದಿನಗಳಲ್ಲಿ ಸಾಕಷ್ಟು ನಗರಸಭೆಯಲ್ಲಿ ರಸ್ತೆ ಸಮಸ್ಯೆಗಳು ಇರ್ತಕ್ಕಂಥದ್ದು, ಆಮೇಲೆ ಎಲ್ಲ ತ್ಯಾಜ್ಯಗಳು ಇರ್ತಕ್ಕಂಥದ್ದು, ಅದ್ರ ಬಗ್ಗೆ ಯಾವಾಗ ಇದು ಮಾಡ್ತೀರಾ? ಅಲ್ಲ ನೋಡಿ, ಇವಾಗ ನಮ್ಮ ಸಿರಾ ನಗರ ತುಂಬಾ ಬೆಳೀತಾ ಐತೆ. ಅದಕ್ಕೆ ನಾನು ಏನೇನ್ ಮಾಡ್ಬೇಕು ಸಿರಾ ನಗರಕ್ಕೆ, ಯಾವ ತರ ಸ್ವಚ್ಛತೆ ಇರ್ಲಿ. ಆಮೇಲೆ ಸ್ವಲ್ಪ ಬಸ್ ಸ್ಟ್ಯಾಂಡ್ ಒಂದು ಇವಾಗ ಕಾಂಕ್ರೀಟ್ ರೋಡ್ ನಾವು ಹಾಕ್ಸ್ತಾ ಇದೀವಿ. ಆಲ್ರೆಡಿ ಟೆಂಡರ್ ಪ್ರೋಸೆಸ್ ಮುಗ್ದೈತೆ. ಇವಾಗ ಒಂದು 15 ದಿವಸ ಒಳಗಡೆ ನಾವು ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಒಟ್ನಾಗ ನಮ್ ನಗರ ಚೆನ್ನಾಗಿರ್ಬೇಕು, ಸ್ವಚ್ಛವಾಗಿ ಇರ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದೀವಿ. ನಾವೆಲ್ಲರೂ ಸೇರಿ ಪ್ರಯತ್ನ ಮಾಡ್ತಾ ಇದೀವಿ. ಸರ್, ಸಿರಾ ಅತಿ ವೇಗವಾಗಿ ಬೆಳೀತಾ ಇದೆ, ಟ್ರಾಫಿಕ್ ಸಮಸ್ಯೆ ಸಿಗ್ತಾಗ್ತಿಲ್ಲ. ಸಿಗ್ನಲ್ಸ್ ಎಲ್ಲೂ ಇಲ್ಲ. ಅಲ್ಲ, ಟ್ರಾಫಿಕ್ ಸಿಗ್ನಲ್ಗೆ ಏನು, ಇವಾಗ ಜಸ್ಟ್ ನಾನು ಡಿಸ್ಟ್ರಿಕ್ಟ್ ಆಫೀಸರ್ ಹೀಗೆ ಮಾತಾಡಿದೆ, ಉಮೇಶ್ ಅಂತ PMCನವರು ಜಸ್ಟ್ ಮಾತಾಡಿದೆ. ಎಲ್ಲ ಅಪ್ಲೋಡ್ ಮಾಡಿದ್ದಾರೆ, ಅವ್ರು ಟೆಂಡರ್ ಅಪ್ಲೋಡ್ ಮಾಡಿದ್ದಾರೆ. ಜಸ್ಟ್ ಒಂದು ಅರ್ಧ ಗಂಟೆ ಮುಂಚೆ ನಾನು ಮಾತಾಡಿದೆ. ಟ್ರಾಫಿಕ್ ಸಿಗ್ನಲ್ ಆಮೇಲೆ CC ಕ್ಯಾಮ್ರಾ ಎರಡೂ ಟೆಂಡರ್ ಅಪ್ಲೋಡ್ ಮಾಡಿದ್ದಾರೆ. ಶೀಘ್ರದಲ್ಲಿ ಒಂದು 20 ರಿಂದ 15 ದಿವಸ ಒಳಗಡೆ ಸಿಗ್ನಲ್ಸ್ ಮತ್ತೆ CC ಕ್ಯಾಮ್ರಾ ಎಲ್ಲಿ ನೆಸೆಸರಿ ಐತೆ CC ಕ್ಯಾಮ್ರಾ ಅದೆಲ್ಲ ನಾವು ಹಾಕ್ತಿವಿ. ಸರ್, ಈಗ ಬಿಡಾದಿ ದನಗಳದು ಅವಳಿ ಜಾಸ್ತಿ ಆಗ್ಬಿಟ್ಟಿದೆ. ಮೊನ್ನೆ ಬೇರೆ ರುದ್ರು ಕೂಡ ಬಿದ್ದಿರ್ತಕ್ಕಂಥದ್ದು ಸಂತೆಪೇಟೆಯಲ್ಲಿ. ಅದ್ರ ಬಗ್ಗೆ ಯಾಕೆ ಸರ್ ಅಷ್ಟೊಂದು ನಿರ್ಲಕ್ಷ್ಯ ಯಾಕೆ? ಅಲ್ಲ, ಬಿಡಾಡಿ ದನಗಳದು ನಾವು ಅನೌನ್ಸ್ ಮಾಡಿಸಿದೀವಿ. ಆಮೇಲೆ 2-3 ಸತಿ ಹಿಡ್ಕೊಂಡು ನಾವು ಅಲ್ಲಿ ಅವ್ರಿಗೆ ಹಿಡ್ದು ಫೈನ್ ಹಾಕಿದೀನಿ. ಇವಾಗ ನಾವು ಅನೌನ್ಸ್ ಮಾಡ್ತಾ ಇದ್ದೀವಿ. ಇವಾಗ ನಾವು ಅವರು ಯಾರು ಬಿಡಾಡಿ ದನಗಳು ಮಾಲೀಕರು ಇದ್ದಾರೆ ಅವ್ರಿಗೆ ನಾನು ಇಷ್ಟೇ ಹೇಳ್ತಿರೋದು, ನಿಮ್ಮ ಏನೈತೆ ನಿಮ್ ದನಗಳು ಮನೆ ಹತ್ರ ಸಾಕೊಳ್ಳಿ. ಇಲ್ಲ ಅಂದ್ರೆ ನಾವು ಒಂದ್ 2-3 ದಿವಸ ಒಳಗಡೆ ಅದು ಗೌಶಾಲೆಗೆ ನಾವು ಕಳಿಸ್ತೀವಿ. ಸರಿ, ಬಿದ್ದಿದ್ದಾರೆ, ಎಷ್ಟೋ ಜನ ಬಿದ್ದಿದ್ದಾರೆ. ಅವ್ರ ಕುಟುಂಬಕ್ಕೆ ಯಾರು ಹೊಣೆ ಯಾರಾಗ್ತಾರೆ ಅಂತ ಈಗ ಅವ್ರಿಗೆಲ್ಲ ಹೆಚ್ಚು ಕಮ್ಮಿ ಯಾರು ಅಂತ? ಇಲ್ಲ, ಅದಕ್ಕೆ ನಾವು ಏನೇನ್ ಮಾಡ್ಬೇಕು ನಮಗೆ ನಾವು ಮಾಡ್ತಾ ಇದೀವಿ. ಅದು ದನಗಳು ನಾವು ಹೇಳ್ತಾ ಇದೀವಿ. ನೆಕ್ಸ್ಟ್ ನಾವು ಗೌಶಾಲೆಗೆ ನಾವು ಕಳಿಸ್ಬಿಡ್ತೀವಿ ದನಗಳು. ಇಲ್ಲಿ ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈಯಲ್ಲಿ ಕೆಲಸ ಮಾಡ್ತಿದೀವಿ. ಇಲ್ಲಿ ನಾವು ಕಂಪ್ನಿ GGC ಕಾಂಟ್ರಾಕ್ಟರ್ ಸೈಟ್ ಇಂಜಿನಿಯರು. ಇಲ್ಲಿ BD ಕಾಲೋನಿಗೆ ನಾವು ಪೈಪ್ ಲೈನು HDP ಪೈಪ್ ಲೈನು 75 mm 160 mm ಲೇಯಿಂಗ್ ಮಾಡ್ತಿದ್ವಿ. ಮನೆಗೂ HSC ಕನೆಕ್ಷನ್, ಹೌಸ್ ಕನೆಕ್ಷನ್ ಸಪ್ಲೈ, ಪ್ರತಿ ಮನೆಗೂ ಸಪ್ಲೈ, ಹೌಸ್ ಕನೆಕ್ಷನ್ ಫಿಟ್ಟಿಂಗ್ಸ್ ಎಲ್ಲದು ಕರೆಕ್ಟ್ ಆಗಿ ನೀಟಾಗಿ ಮಾಡ್ಕೊಂಡು ಹೋಗ್ತೀವಿ. ಸರ್, ಎಲ್ಲ ಒಟ್ಟು ಎಷ್ಟು ಫುಲ್ ಟೋಟಲ್ ಸಿರಾನ 84 ಕೋಟಿ ಪ್ರಾಜೆಕ್ಟ್, 16,100 ಚಿಲ್ಲರೆ HSC ಕನೆಕ್ಷನ್, ಹೌಸ್ ಕನೆಕ್ಷನ್ ಸಪ್ಲೈ. ಪರ್ಟಿಕ್ಯುಲರ್ ಇಷ್ಟು ಏರಿಯಾಕ್ಕೆ ಅಂತ ಏನಿಸ್ತಿಲ್ಲ. ಇಷ್ಟ ಏರಿಯಾ ಅಂದ್ರೆ ಇಷ್ಟಿಷ್ಟು ಮೆಜರ್ಮೆಂಟ್ ಅಲ್ಲಿ ಇದೆ ಸರ್. ಪ್ರತಿಯೊಂದು ಮನೆಗೂ 16,000 ಮನೆ ಇದೆಯಲ್ಲ, ಎಲ್ಲದಕ್ಕೂ ನಾವು ಹೌಸ್ ಸಪ್ಲೈ ಕನೆಕ್ಷನ್ ಮಾಡ್ತಿದ್ದೀವಿ. ಟ್ಯಾಂಕ್ ಎಲ್ಲಿ ಮಾಡ್ತಾ ಇದ್ದೀರಿ? ಟ್ಯಾಂಕ್ ಇಲ್ಲಿ BD ಕಾಲೋನಿಗಿಂದು, ಆಮೇಲೆ ಓಲ್ಡ್ ಗೌರ್ಮೆಂಟ್ ಹಾಸ್ಪಿಟಲ್ ಇದೆಯಲ್ಲ, ಅದು ಬ್ಯಾಕ್ ಸೈಡ್ ಒಂದು. BD ಕಾಲೋನಿಗೆಲ್ಲ ಅಲ್ಲಿ ಪೂರ್ತಿ ಅದೇ ಟ್ಯಾಂಕ್ ಇಂದ ಬರುತ್ತೆ? ಇಲ್ಲ ಸರ್, ಮಾಮೂಲಿ ಓಲ್ಡ್ ಎಲ್ಲ ಇದಾವಲ್ಲ ಅದಕ್ಕೆಲ್ಲ ಕನೆಕ್ಷನ್ ಕೊಟ್ಟಿದ್ದಾರೆ. ಈ 26 DMA 6 ಬರುತ್ತೆ. ಈ 6ಗೆ DMAಗೆ ಈ ಟ್ಯಾಂಕ್ ಹೊಸದಾಗಿ ಆಗ್ತಿದೆಯಲ್ಲ, ಅದು ಮೇನ್ ಇದರಲ್ಲಿ ದರ್ಗಾ ಸರ್ಕಲ್ ಆಗಿ 3 ಟ್ಯಾಂಕ್ ಇದೆಯಲ್ಲ, ಆ ಟ್ಯಾಂಕ್ ಇಂದ ಇದು ಕನೆಕ್ಷನ್ ಆಗಿ 3 ಸಪ್ಲೈ ಆಗ್ತೈತೆ.